ನಮಸ್ಕಾರ, ನಾನು ನಿಮ್ಮ ಮೊಗ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿದ್ದೀನಿ. ಸೊ ಮಹಾಲಕ್ಷ್ಮಿ ಲೇಔಟಲ್ಲಿ ಇಲ್ಲಿ ದೇವಸ್ಥಾನ ಬಂದಿದೆ. ಈ ದೇವಸ್ಥಾನದ ಹೆಸರು ಬಂದು ವಾಸವಿ ದೇವಸ್ಥಾನ ಅಂತ, ವಾಸವಿ ಟೆಂಪಲಿಗೆ ಬಂದಿದೆ. ಸೊ ವಾಸವಿ ಟೆಂಪಲಿಂದ ಇವಾಗ ನಾನು ಮಹಾಲಕ್ಷ್ಮಿ ಲೇಔಟ್ ವೆಂಕಟೇಶ್ವರ ದೇವಸ್ಥಾನ ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಒಳ್ಳೆ ಏಲಿಯನ್ ನೋಡ್ತಾ ಇದ್ದಾರೆ. ಯಾವನ ಕೆಪ್ರಮನ್ ಮನೆ ಅಂತ ಅಂದರೆ ಸುಮ್ಮನೆ ಬ್ಲಾಗ್ ಮಾಡೋಣ ಅಂತ ಒಂದು ಟ್ರೈ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ರೋಡಲ್ಲಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಬಸ್ಗಳೆಲ್ಲ ಹೆಂಗೆ ಹೋಗ್ತಾ ಇದೆ ಅಂತ. ನೋಡಿ ಏನು ಬಸ್ಗಳು, ಹೆವಿ ಬಸ್ಗಳು. ಆಗಲ್ಲಪ್ಪ ಆಗಲ್ಲ, ಏನು ಜನ, ಏನು ಜಂಗುಳಿ. ಈ ಟ್ರಾಫಿಕಲ್ಲಿ ಹೋಗೋತ್ತಿಗೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಟ್ರಾಫಿಕಲ್ಲಿ ಹೋಗೋತ್ತಿಗೆ ಎಲ್ಲ ಬಿಟ್ಟಿದೆ. ರೋಡ್ ಏನು ಭಾರಿ ಕ್ಲೀನಾಗಿಲ್ಲ ಅಂದರೂ ಒಂದು ಮನಸ್ಸಂಕಲ್ಪ ಮಾಡಿದ್ದೀನಿ. ಮನಸ್ಸಂಕಲ್ಪನ ಸಿದ್ಧಿ ಮಾಡೋದಕ್ಕೆ ನಡೆದುಕೊಂಡು ಹೋಗುತ್ತಿರುವೆ. ಎಲೆಕ್ಟ್ರಿಕ್ ಬಸ್ಗಳು, ಎಲೆಕ್ಟ್ರಿಕ್ ಬೈಕ್ಗಳು, ಎಲೆಕ್ಟ್ರಿಕ್ ಕಾರ್ಗಳನ್ನ ನೋಡಿಕೊಂಡು ಕಣ್ಣು ಲೈಟಾಗಿ ತಂಪಾಗ್ತಿದೆ. ನೋಡಿ ಒಂದು ಬೇಜಾರಿನ ಸಂಗತಿ. ನೋಡಿ ಪಾಪ ಅಂಕಲ್ಗೆ ಕಾಲಿದೆ, ಬಟ್ ಆದರೆ ಒಂದು ಕಾಲು ನೆಟ್ಟಗಿಲ್ಲ. ಸೊ ಅಂಥ ಕಾಲು ನೆಟ್ಟಗಿಲ್ಲದೆ ಇರೋರೆ ಕಷ್ಟ ಬಿದ್ದು ಶ್ರಮ ಬಿದ್ದು ನಾನು ನನ್ನ ದುಡಿಮೆನ ಮಾಡಿ ಬದುಕಬೇಕು ಅನ್ನೋವಾಗ ನಾವುಗಳೆಲ್ಲರೂ ಎಲ್ಲರೂ ನೆಟ್ಟಗಿದ್ದು ಎಲ್ಲ ಕೈ ಕಾಲೆಲ್ಲ ಇದೆ ಅಂದರೆ ನಾವುಗಳೇನ ಕೇರ್ ಮಾಡಬಾರ್ದು. ಸಾಧನೆಗಳನ್ನ ಮಾಡಬೇಕು. ಸಾಧನೆಗಳನ್ನ ಮಾಡದೆ ಮನುಷ್ಯನ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ನಾವು ನಮ್ಮ ಸಾಧನೆಯ ಅತ್ತ ಗುರಿನ ಇಟ್ಕೊಂಡು ಹೋಗಬೇಕು. ಇವಾಗ ನಾನು ದೇವಸ್ಥಾನ ಹತ್ರಕ್ಕೆ ಹೋಗೋದೇ ನನ್ನ ಸಾಧನೆ ಭಾಗ. ಸೊ ಇವಾಗ ನಾನು ಅರ್ಥ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೀವು ನೋಡ್ಬೋದು, ಏನಿದು ಇಷ್ಟೊಂದು ಅಂಗಡಿಗಳು, ಟೈಟಾನು ಅದು ಇದು ಎಷ್ಟೊಂದು ಅಂಗಡಿಗಳಿದೆ ಇಲ್ಲಿ. ಪರವಾಗಿಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್ ಐಸೆ. ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯಪ್ಪ ಏನು ಗುರು ಈ ಪಟ್ಟಿ ಎಲೆಕ್ಟ್ರಿಕ್ ಬಸ್ಗಳು. ಮಾಮ ಸರಿ ಆಯಿತು, ದೇವಸ್ಥಾನಕ್ಕೆ ಹೋಗುವ ಅಂತ ಬಂದಿದ್ದೀನಿ. ಯಪ್ಪ ಅಷ್ಟೊತ್ತಿಂದ ನಡೆದಿದ್ದಕ್ಕೆ ಇವಾಗ ದೇವಸ್ಥಾನ ಹತ್ರ ಬಂದೆ. ಸೊ ದೇವಸ್ಥಾನ ಲಲಿತಾ ಸಹಸ್ರನಾಮ ಹಾಕೊಂಡಿದ್ದಾರೆ. ನೀವೆಲ್ಲರೂ ಎಲ್ಲ ಮಾಡ್ತಾ ಇದ್ದೀರಾ. ದೇವಸ್ಥಾನ ಹತ್ರ ಬಂದೆ. ಸೊ ದೇವಸ್ಥಾನದ ಹತ್ರದ್ದು ಇದು ವ್ಯೂವು ನೋಡಿ. ಇದು ದೇವಸ್ಥಾನ ನೀವೆಲ್ಲ ನೋಡಿ. ಅದು ಬಸ್ ಸ್ಟಾಪು. ದೇವಸ್ಥಾನ ಆದಮೇಲೆ ಇಲ್ಲೇ ಆದಮೇಲೆ ಅದು ಬಸ್ ಸ್ಟಾಪು. ಸೊ ಫಸ್ಟು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇದಕ್ಕೂ ಮುಂಚೆ ನಮ್ಮ ಚಪ್ಪಲಿನೆಲ್ಲಾದರೂ ಬಿಟ್ಟು ಹೋಗೋಣ. ಚಪ್ಪಲಿ ಬಿಡೋದಕ್ಕಿದೆ ಬೆಸ್ಟ್ ಜಾಗ ಅನಿಸುತ್ತೆ ನಮ್ಮ ಪ್ರಕಾರ. ಬಿಟ್ಟಾಯಿತು. ನನ್ನ ಪ್ರಕಾರ ಚಪ್ಪಲಿ ಸೇಫ್ ಆಗಿರುತ್ತೆ ಅಂತ ಅನ್ಕೋಣ. ಏನಾದರೂ ಚಪ್ಪಲಿ ಕರೆಕ್ಟಾಗಿದ್ದರೆ ನೋ ವರೀಸ್. ಅಪ್ಪ ನನ್ನ ಪುಣ್ಯಕ್ಕೆ ದೇವಸ್ಥಾನ ಆಗಿದ್ದೀನಿ.